ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಚಿತ್ರಾನ್ನ ಗೊಜ್ಜು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಸಿಂಪಲಾಗಿ ಮಾಡ್ಕೋಬೋದು. 2ರಿಂದ 3 kg ಅಕ್ಕಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ವಿಡಿಯೋ ಮೊದಲು ನಿಮಗೆ ಬರುತ್ತೆ ನೋಟಿಫಿಕೇಷನ್. ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್. 1/4 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಲಿಗೆ 1 ಪಟ್ಟರಷ್ಟು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಮೊದಲು ಇದನ್ನ ಫ್ರೈ ಮಾಡ್ಕೊಂಡು ಸೈಡ್ ತಗೊತೀನಿ. ಚೆನ್ನಾಗಿರುತ್ತೆ ಆಗ. ಹಾಗೆ ಅದರಲ್ಲಿ ಹಾಕಿದ್ರೆ ಏನೋ ಒಂಥರ ನಾರ್ನಾರಾಗಿರುತ್ತೆ ಕಡಲೆ ಬೀಜ. ಅದಕ್ಕೆ ಫ್ರೈ ಮಾಡಿಕೊಂಡು ಸೈಡಿಗೆ ತಗೊತೀನಿ ನಾನು ಕಡಲೆ ಬೀಜನ. 2 kg ಅಕ್ಕಿಗೆ ಗೊಜ್ಜು ಮಾಡ್ತಾ ಇರೋದು ಇದು ನಾನು. ಕರಿಬೇವಿನ ಸೊಪ್ಪು ಇದೆಲ್ಲ ಸೈಡ್ ತಗೊತೀನಿ. ಫ್ರೈ ಆಗಿದೆ ನೋಡಿ. ಕಡಲೆ ಬೀಜ ಮತ್ತು ಕರಿಬೇವಿನ ಸೊಪ್ಪು, ಸಾಸಿವೆ 1 ಚಮಚ ಅಷ್ಟು, 1 ಚಮಚ ಜೀರಿಗೆ, ನೋಡಿ ಅರ್ಧ ಕಪ್ನಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಕಪ್ನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ನೋಡಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಫ್ರೈ ಆಗಿದೆ. ಈಗ 5ರಿಂದ 6 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಅದು ಹಾಕ್ಕೊತಾ ಇದ್ದೀನಿ. ಎಲ್ಲ ಕಟ್ ಮಾಡಿಕೊಂಡು ಮೆಣಸಿನ್ಕಾಯಿ ಒಂದಿಷ್ಟು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನನ್ನ ಕೈಯಲ್ಲಿ 1 ಹಿಡಿಯಷ್ಟು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಇದ್ರೂ ಹಾಕ್ಕೋಬೋದು. ನಾನು ಒಣಗಿದ ಮೆಣಸಿನ್ಕಾಯಿನೇ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಉಪ್ಪು ಹಾಕ್ಕೊಂಡ್ರೆ ಬೇಗ ರೋಸ್ಟ್ ಆಗುತ್ತೆ. ಈರುಳ್ಳಿ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ, ಬೇಗ ರೋಸ್ಟ್ ಆಗುತ್ತೆ ಅಂತ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು. ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಅರಿಶಿಣದ ಪುಡಿ ಅರ್ಧ ಟೀ ಚಮಚದಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ 1-2 ಟೊಮೊಟೊ, ಸ್ವಲ್ಪ ಧನಿಯಾ ಸೊಪ್ಪು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ರೋಸ್ಟ್ ಆದಮೇಲೆ ಹಾಕಬೇಕು ಟೊಮೊಟೊ. ನೋಡಿ ಫ್ರೈ ಆಗಿದೆ ಗೊಜ್ಜೆಲ್ಲ ಕ್ಲೀನಾಗಿ. ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಟೊಮೊಟೊನೂ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಬೇಕು. 4 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಅದರ ರಸ ಇದು. 4 ನಿಂಬೆಹಣ್ಣಿನ ರಸವನ್ನು ಹಾಕ್ಕೊತಾ ಇದ್ದೀನಿ ಅದ್ರಿಗೆ. ನೋಡಿ ರೆಡಿ ಆಗಿದೆ ಗೊಜ್ಜು. ಈಗ ಬರೀ ನಿಂಬೆಹಣ್ಣು ಹಾಕ್ಕೊಂಡ್ರೆ 1 ವಾರ ಬೇಕಾದರೆ ಸ್ಟೋರೇಜ್ ಮಾಡ್ಕೋಬೋದು. ಟೊಮೊಟೊ ಹಾಕಿಲ್ಲ ಅಂದರೆ ನಾನು ಫ್ರಿಡ್ಜ್ ಇಲ್ಲದೇನೂ ಸಹ 1 ವಾರ ಸ್ಟೋರೇಜ್ ಮಾಡ್ಕೋಬೋದು. ಟೊಮೊಟೊ ಹಾಕಿಲ್ಲ ಅಂದರೆ ಬರೀ ನಿಂಬೆಹಣ್ಣು ರಸ ಹಾಕಿದ್ರೆ. ನೋಡಿ ನಾನು ಈಗ ಬೇಕು ಅದಕ್ಕೆ ಇಷ್ಟೊಂದು ಮಾಡ್ಕೊಂಡಿದ್ದೀನಿ. 2 kg ಅಕ್ಕಿಗೆ 2ರಿಂದ 3 kg ಅಕ್ಕಿಗೆ ಆಗುತ್ತೆ ಇದು ಗೊಜ್ಜು. ರೆಡಿ ಆಗಿದೆ. ಈಗ ನೋಡಿ ಅನ್ನ ಎಲ್ಲ ಬಗ್ಸಿದ್ದೀನಿ. ಗಂಜಿ ಉದ್ರಾಗಿದೆ. ನಾನು ರೇಷನ್ ಅಕ್ಕಿಯಿಂದನೇ ಮಾಡಿರೋದು. ಯಾವ ಥರ ಆಗಿದೆ ಅನ್ನ. ಬಿಸಿನೀರು ಕಾಯಿಸ್ಬಿಟ್ಟು ಅಕ್ಕಿ ಹಾಕಿ ಗಂಜಿ ಬಗ್ಸಿದ್ರೆ ಅನ್ನ ಚೆನ್ನಾಗಾಗುತ್ತೆ. ನೋಡಿ ಗೊಜ್ಜು ಹಾಕ್ಕೊತಾ ಇದ್ದೀನಿ. ನಾನು ಇದು ಪ್ರಸಾದಕ್ಕೆ ಅಂತ ಮಾಡಿರೋದು. ನಾನು ಯಾವಾಗಲೂ ಮಾಡ್ತೀನಿ. ಶನಿವಾರ ಮತ್ತು ಅಮಾವಾಸ್ಯೆ ಪೌರ್ಣಮಿ ದಿವಸ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ. ವಾರನೂ ಮಾಡ್ತೀನಿ ನಾನು ಪ್ರಸಾದಕ್ಕೆ ಅಂತ. ನೋಡಿ ಕಡಲೆ ಬೀಜ, ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊತೀನಿ ನಾನು. ಈ ಥರನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಒಂದು ಕಡೆಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಆಗಿದೆ. ಈಗ ಮಿಕ್ಸ್ ಮಾಡಿದ್ದೀನಿ. ಹೀಗೆ ಫ್ರೆಂಡ್ಸ್ ಫ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗುತ್ತೆ ಚಿತ್ರಾನ್ನ.